ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ ಕೃಷ್ಣ ನಾಯಕ್ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ತಾಲೂಕಿನ ಜನಸಾಮಾನ್ಯರಿಗೆ ಯಾವ ಇಲಾಖೆಯಿಂದ ಸಮಸ್ಯೆ ಇದೆಯೋ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂತಹ ಕಾರ್ಯಕ್ರಮ ಇದು ಆಗಿದ್ದು, ಜನಸಾಮಾನ್ಯರಿಗೆ ಈ ಸ್ವತ್ತಿನ ಸಮಸ್ಯೆ ಕಂದಾಯ ಇಲಾಖೆಯಿಂದ ಸರ್ವೆಗಳ ಸಮಸ್ಯೆಗಳಿವೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನ ಎಂಎಸ್ ದಿವಾಕರ್ ಜಿಲ್ಲಾಧಿಕಾರಿಗಳು ವಹಿಸಿಕೊಂಡು ಮಾತನಾಡಿದ್ರು. ಜನರ ಕುಂದುಕೊರತೆಗಳನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಕರೆದು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸದಾಶಿವ ಪ್ರಭು ಮತ್ತು ಎಸಿ ಚಿದಾನಂದ, ಗುರುಸ್ವಾಮಿ ಅಂಬರೀಶ್, ತಹಶೀಲ್ದಾರ್ ಪ್ರಭಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಂದ 101 ಅರ್ಜಿ ಬಂದಿದ್ದ, ಇದರಿಂದ 3 ವಿಲೆ ಆಗಿವೆ ಎಂದು ಅಧಿಕಾರಿಗಳು ಹೇಳಿದ್ರು. ಮತ್ತು ದಲಿತ ಸೇನೆಯಿಂದ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನ ಬಂದು ಮುಕ್ತಿಗೊಳಿಸಿ ನೂತನವಾಗಿ 5 ರಿಂದ 6 ಅಡಿ ಎತ್ತರದ ಪ್ರತಿಮೆಯನ್ನ ಸ್ಥಾಪಿಸಿಕೊಡುವ ಬಗ್ಗೆ ಮನವಿಯನ್ನ ಮಾಡಿದ್ರು.
ಜಿಲ್ಲಾಧಿಕಾರಿ ಸಾಹೇಬರಾಗಿರ್ಬೋದು, ನಮ್ಮ ಸಿ ಒ ಸಾಹೇಬರಾಗಿರ್ಬೋದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಂದು ಇಲ್ಲಿ ಏನು ಸಮಸ್ಯೆ ಇದೆ, ಆಮೇಲೆ ನಮ್ಮ ಜನಸಾಮಾನ್ಯರ ಯಾವ ಸಮಸ್ಯೆ ಇದೆ ಇವತ್ತು ಬರ್ತಿದೆ. ಕೃಷ್ಣನಾಯಕ ಶಾಸಕರು ಇವೇನಲ್ಲ ಹಾಸ್ಟೆಲ್ಸ್ ಎಲ್ಲ ಕಡೆ ಖಾಲಿ ಇದೆ. ಮಕ್ಕಳು ಕೆಳಗಡೆ ಕೂತು ಓದ್ತಾರೆ. ಅದೊಂದು ಸ್ವಲ್ಪ ಶಿಫ್ಟೆಡ್ ವಿಲೇಜ್ ಇದೆ ಅಂತೆಲ್ಲ ನಾವು ಲೇಔಟಿಗೆಲ್ಲ ಮಾಡ್ತೀವಿ. ಸರ್ಕಾರದಲ್ಲಿ ಹೇಳ್ಕೊಡ್ತೀವಿ. ಬೇಕಾದ್ರೆ ಕಡಿಮೆ ಮಾಡಿ ಅದು ಕಡಿಮೆ ಆಯ್ತು. ಇದು ಜಾಸ್ತಿ. ಓಕೆ ಸರ್ ರೋಡ್ ಸೈಡ್ ಗೌರ್ಮೆಂಟ್ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಸುಮ್ಮನೆ ಮಣ್ಣು ಹಾಕೋದು ಸುಮ್ಮನೆ ಮಣ್ಣು ಹಾಕೋದು ಒಂದೇ ಬೆಳೀತೈತೆ ಅವೆಲ್ಲ ಹೌದು. ಆಯ್ತು ಹಾಕ್ಬೇಕಾ ಸ್ವಲ್ಪ ಜಾಸ್ತಿ ಮಾಡೋದು ಏನೇನು ಕೊಡೋದು ಬನ್ನಿ ಸೈಡ್ ಆಯ್ತು. ಅಡಿಕೆ ಗಿಡ ಪುಳಿ ಮಾಡಿದ್ದೀನಪ್ಪ. ಮುಚ್ಚಿ ಅದು ಇಲ್ಲ ಸ್ವಲ್ಪ 4/6 ನಾವು ಹೊರಗಡೆ ಹಾಕೋದು ಇದೇ ಇಟ್ಟು ಮಾಡ್ತೀವಿ. ಹೌದು ಸರ್, ನಾವು ರೋಡ್ ಸೈಡು ಜೀವ ಎಲ್ಲ ಇದೆ ಮಾಡ್ತೀವಿ ಸರ್. ನೀವು ಕಂಪಲ್ಸರಿ ಸ್ಟೇಕಿಂಗ್ ಮಾಡಲೇಬೇಕು. ಹೌದು ಸರ್, ಎಷ್ಟು ಗಿಡ ಆಗ್ತಾ ಇದ್ರಿ ಹೊಸ ಸರ್ ಈ ಥರ ಇದೆ ಸರ್ 10,050. ಆಮೇಲೆ ಇವು ಸರ್ ಬ್ಲಾಕ್ ಕಂಡೀಷನ್ ಮಾಡ್ತಾಯಿದ್ದಾರೆ. ಬ್ಲಾಕ್ ಕಂಡೀಷನ್ 2,400 ಮಾಡ್ತಾರೆ. ಅದು ಸೇಮ್ ಇದಾಗಿತ್ತು ಸರ್. ಇದು 10,050 ಸರ್ ರೋಡ್ ಸೈಡ್. ಇದು ಬ್ಲಾಕ್ ಕಂಡೀಷನ್ ಒಟ್ಟು 12 ಎಲ್ಲ 40 ಬಂದಿದೆ ಸರ್. ಮತ್ತು ಬೇರೆ ಯಾವುದಿಲ್ಲ ರೈತರಿಗೆ ಸರ್ 4/6 ಇದೆ. 8% ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಶ್ರೀಗಂಧ ಇದೆ ಸರ್. ಎಷ್ಟು ಜನ ಆಗ್ತಾರೆ ಸರ್ ಸುಮಾರು ಆಲ್ರೆಡಿ ಸರ್ 8,500 ತೊಗೊಂಡೋಗಿದೆ ಸರ್. ರಿಮೈನಿಂಗ್ 20,000 ಹೊಲ್ದಾಗ ಎಷ್ಟಿದ್ದಾವೆ, ರೋಡ್ ಸೈಡ್ ಎಷ್ಟಿದ್ದಾವೆ, ಮನೆ ಮುಂದೆ ಎಷ್ಟಿದ್ದಾವೆ ಎಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಸರ್. ಜಮೀನೆಲ್ಲ ಮನೆಯೂ ಹಾಕೊಂಡು ಮಹಾಗನೇ ಸರ್ ಫಾಸ್ಟ್ ಗ್ರೋತ್ ಸರ್. 1 ಇಯರಲ್ಲಿ ಇಷ್ಟು ರೇಟ್ ಬಂದು ಲಾಸ್ಟ್ ಇಯರ್ ನಾವು ಏನಾದರೂ ಎವಾಲ್ಯೂಷನ್ ಮಾಡಿ ಚೆನ್ನಾಗಿದೆ. ಆಲ್ಮೋಸ್ಟ್ ಸರ್ 80-70 ನೀರಾವರಿ ಇದ್ದರೆ ಸರ್ 80+ ಸಿಗ್ತದೆ ಸರ್. ನೀರಾವರಿ ಸರ್ ಮಿನಿಮಮ್ 70 ಆಲ್ಮೋಸ್ಟ್ ನೀರಾವರಿ ಇದ್ದರೆ ಕೊಡ್ತೀವಿ ಸರ್. ಅದು ಲಾಸ್ಟ್ ಇಯರ್ 3 ಅಂದರೆ ಅದೇ ಈ ಸರ್ ಅದೇ ಸರ್ 6 ರೂಪೀಸ್ ಸರ್ ಸರ್ಕಾರದ ದರ ಸರ್. ದುಡ್ಡು ಕೂಡ ತೊಗೊಳ್ತಾರೆ 6 ರೂಪೀಸ್ ಆ್ಯಕ್ಚುಲಿ 23 ರೂಪೀಸ್ ಇತ್ತು ಸರ್. ಮತ್ತು ಅಮೆಂಡ್ಮೆಂಟ್ ಆಗಿದೆ ಮನೆಗಾದ್ರೆ ಫ್ರೀ ಇಲ್ವೇ ಅದಾಗಿದೆ ಈ ವರ್ಷ ಪಾರಂಪರಿಕ ಡಾಟಾ ಶೀಟ್ ಸ್ವಲ್ಪ ಆ್ಯಕ್ಚುಲಿ ಅಲ್ಲ ನೀವು ಕರೆಕ್ಟ್ ನೀವು ಮಾಡಿರೋದು ಈಗ ಒಂದು 6 ರೂಪೀಸ್ ಕೊಟ್ಟರೆ ಸಾಕ್ತಾನೆ ಅವನು. ಹೌದು ಸರ್. ನೀವು ಫ್ರೀ ಕೊಟ್ಟರೆ ಮನೆ ಹಿತ್ತಲಲ್ಲಿ ಕಣದಲ್ಲಿ ರೋಡಲ್ಲಿ ಚರಂಡಿನಲ್ಲಿ ಆ ಪರ್ಪಸಲ್ಲಿ ಈ ವರ್ಷ ಅಂತ ಡಾಟಾ ಶೀಟ್ ತೆಗೆದು ಈ 6 ರೂಪೀಸ್ಗೆ ಹಾಂ ಇದಕ್ಕಿಂತ ಲೋಯೆಸ್ಟ್ ಗಿಡ ಇದೆ ಸರ್ 3 ರೂಪೀಸ್. ಇದ್ರ ಸಕ್ಸಸ್ ಎಷ್ಟು ಅದ್ರ ಸಕ್ಸಸ್ ಎಷ್ಟು ಸರ್ ಅದು ನೀರಾವರಿಯಲ್ಲಿ ಸರ್ ಆಲ್ಮೋಸ್ಟ್ 80-90% ಇದೆ ಸರ್. ಇದು ನಾವು ಮಿನಿಮಮ್ ಅಂದರೆ ಸರ್ 70-70% ಅಚೀವ್ಮೆಂಟ್ ಇದೆ ಆಫ್ಟರ್ 3 ಇಯರ್ಸ್. ಫಸ್ಟ್ ಇಯರು 90% ಇರುತ್ತೆ ಸರ್. ಸೆಕೆಂಡ್ ಇಯರ್ 85-90 ಇರುತ್ತೆ ಸರ್. ಆಲ್ಮೋಸ್ಟ್ ಆಫ್ಟರ್ 3 ಇಯರ್ಸ್ 70. ಈಗ ಇನ್ಸ್ಟಿಟ್ಯೂಷನಲ್ ಪ್ಲಾಂಟಿಂಗಲ್ಲಿ ಎಷ್ಟು ತೊಗೊಂಡಿದ್ದೀರಿ ನಮ್ಮ ಈ ತಾಲೂಕಲ್ಲಿ? ಇನ್ಸ್ಟಿಟ್ಯೂಷನಲ್ ಪ್ಲಾಂಟಿಂಗ್ ಇನ್ಸ್ಟಿಟ್ಯೂಷನ್ ಪ್ಲಾಂಟಿಂಗ್ ಸರ್ 4 ಎಕರೆ ತೊಗೊಂಡು ಸರ್. 4 ಎಕರೆ ಆಗುತ್ತೆ. ಇಲ್ಲಿ ಒಂದೊಂದು ಸ್ಕೂಲಲ್ಲೇ 4 ಎಕರೆ ಜಾಗ ಇದೆ. ಸರ್ ಮೇಜರ್ ನಾವು ಏನು ಮಾಡಿದ್ದೀವಿ ಸರ್ ಇನ್ಸ್ಟಿಟ್ಯೂಷನ್ 4 ಎಕರೆ ಓನ್ಲಿ ಏರಿಯಾ ಹಾಸ್ಪಿಟಲ್ ಐತಿ, ಇಟಿಗೆ ಹಾಸ್ಪಿಟಲ್, ಮತ್ತು ಅವ್ರ ದೊಡ್ಡ ಹಾಸ್ಪಿಟಲ್ ಜಾಗ ಇರೋದು ಸರ್. ಅದು
ಸರ್ ಇಲ್ಲಿ ನಮಗೆ ಅತಿ ಹೆಚ್ಚು ತೊಂದರೆಗಳು ಬರ್ತಿರೋದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ಗ್ರಾಮ ಪಂಚಾಯತಿ ಈಗ ತಹಸೀಲ್ದಾರ್ ಆಫೀಸ್ಗಳು ಏನು ಸಣ್ಣ ಪುಟ್ಟ ಏನು 3-4 ಏನು ಫೈಲ್ಗಳು ಬಿದ್ದಿದ್ವು, ಇವತ್ತು ಆನ್ಲೈನ್ ಮಾಡಿದ್ಮೇಲೆ ಆ ಕಂಪನಿ ಬಂದೋದ್ರೆ ಹೋಗ್ತದಾವೆ. ಇನ್ನು ಸ್ವಲ್ಪ ಸುಧಾರಣೆ ಆಗಬೇಕು. ನಮ್ಮ ಪುರಸಭೆ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಸ್ವಲ್ಪ ಆ್ಯಕ್ಟಿವ್ ಆಯಿತಂದರೆ ಭಾಳಷ್ಟು 90% ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ತವೆ. ಹಾಗಾಗಿ ನಾವೇ ಒಂದು ಸಪ್ರೇಟಾಗಿ ಎಲ್ಲ ಫೀಲ್ಡ್ಗಳನ್ನ ಕರೆಸಿ ಅವ್ರಿಗೆ ಏನು ಡೈರೆಕ್ಷನ್ಸ್ ಇರುತ್ತೆ. ಯುವ ಸಾಹೇಬರು ಭಾಳ ಆ್ಯಕ್ಟಿವ್ ಇದ್ದಾರೆ, ನನಗೆ ಭಾಳ ಹೆಮ್ಮೆ ಇದೆ. ನಾವೆಲ್ಲರೂ ಜೊತೆಲಿ ಸೇರಿ ಏನೇನು ಡೈರೆಕ್ಷನ್ಸ್ ಇದೆ, ಏನೇನು ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ, ಅದನ್ನು ಯಾವ ರೀತಿ ಪಾಲಿಸಿ ಏನೇನು ಕೆಲಸದಿದ್ದಾವೆ ಅಂತ ಅವರು ಬರೆದಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಮಳೆ ಆಗಿದೆ, ಬಿತ್ತನೆಗೆ ಹೋಗಬೇಕು, ಆದರೂ ಕೂಡ ನಾನು ಐಬಿದ್ರಲ್ಲಿ ನೋಡಿದೆ, ಸರ್ ನನಗೆ ಈ ಸುತ್ತ ಆಗ್ತಾ ಇಲ್ಲ, ಸರ್ ನನಗೆ ಅದು ಕೆಲಸ ಆಗ್ತಾ ಇಲ್ಲ ಅಂತೇಳಿ. ಈಗ ಕೆಲವೊಂದು ಗೌರ್ಮೆಂಟ್ ಜಾಗ ಮಾಡಕ್ಕೆ ಕೊಡಲ್ಲ ಅಂದರೆ ಇಮಿಡಿಯೇಟ್ಲಿ ಹಿಂಬರದವ್ರು ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ತಿಳುವಳಿಕೆ ಆಗ್ತೈತಿ. ಇದನ್ನು ಈ ರೀತಿ ಅಲ್ಲ, ಈ ರೀತಿ ಅಂತ ಹೇಳಿದ್ರೆ ಅವ್ರು ನನ್ನ ಹತ್ರ ಬಂದು ಆಮೇಲೆ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿ ಎಷ್ಟು ಜನ ಈ ಸುತ್ತುಗಳಿಲ್ಲ ಅದನ್ನು ನಾವು ಕಂದಾಯ ಗ್ರಾಮ ಆದರೆ ಕಂದಾಯ ಗ್ರಾಮ, ಇಲ್ಲ ಕಂದಾಯ ಗ್ರಾಮ ಆಲ್ರೆಡಿ ಆಗಿದ್ರೆ ಅದನ್ನು ಉಪಗ್ರಾಮ ಅಂತ ಮಾಡಿ ಅವರೇನು ಆಲ್ರೆಡಿ ಮನೆಗಳೇನೋ ಕಟ್ಕೊಂಡಿದ್ದಾರೆ, ಅದಕ್ಕೆ ನಾವು ಅವರಿಗೆ ಇಮಿಡಿಯೇಟ್ಲಿ ಹಕ್ಕುಪತ್ರನ ವಿತರಿಸ್ಬೋದು. ಹಾಗಾಗಿ ಅವರಿಗೆ ಒಂದು ಏನು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಸರ್, ಒಂದು ಡೈರೆಕ್ಷನ್ ಅವ್ರಿಗೆ ಸಿಗ್ತಾ ಇಲ್ಲ. ಬಂದು ನಮ್ಮ ಹತ್ರ ಇದರಿಂದ ಒತ್ತಡ ಹಾಕ್ಸಿದ್ರೆ ಕೆಲಸ ಆಗ್ಬೋದೇನೋ, ಇಲ್ಲ ಹಣ ಕೊಟ್ಟರೆ ಕೆಲಸ ಆಗ್ಬೋದೇನೋ, ಆ ರೀತಿ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಅದಕ್ಕೆ ತಾವು ದಯಮಾಡಿ ಅವ್ರನ್ನ ಡೈರೆಕ್ಷನ್ಸ್ ಕೊಡಿ, ಅವ್ರು ಲಿಖಿತ ರೂಪದಲ್ಲಿ ಹಿಂಬರಕ್ಕೆ ಬರ್ದು ಕೊಡ್ತೀವಿ. ಈ ಥರ ಕಾರಣದಿಂದ ಇದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಈ ರೀತಿ ಹೋಗಿ ಅಂದರೆ ಅವ್ರು ನೇರವಾಗಿ ನನಗೆ ಬಂದರೆ ನಾನು ತಹಸೀಲ್ದಾರ್ ಸಾಹೇಬ್ ಹತ್ರ ಹೋಗಿ ಅದನ್ನು ಸರ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಸರ್ವೆ ಮಾಡಿಸಿ ಅದನ್ನು ಹಕ್ಕುಪತ್ರ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವತ್ತು ಹಳ್ಳಿ ಗ್ರಾಮಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವ್ರು ನೇರವಾಗಿ ಪಂಚಾಯತಿಗೆ ಹೋಗ್ತಾರೆ. ಆ ಪಂಚಾಯತಿಯಲ್ಲಿ ಸ್ವಲ್ಪ ನಮಗೆ ಸರಿಯಾಯಿತು ಅಂತಂದರೆ, ಪಂಚಾಯತಿಗಳು ಸರಿ ಆದರೆ ಅವ್ರು ಇಲ್ಲಿವರೆಗೂ ಕೂಡ ಬರೋದು ಯಾವುದೇ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ನಮ್ಮ ಕ್ಷೇತ್ರದ ಪರವಾಗಿ ತಮ್ಮೆಲ್ಲ ನಾನು ಸ್ವಾಗತ ಕೋರ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಇದು ಎಫೆಕ್ಟಿವ್ ಆಗಿ ಈ ಕೆಲಸಗಳು ಆಗಲಿ. ಆಮೇಲೆ ಏನು ನೊಂದ್ಕೊಂಡಿದ್ದಾರೆ, ಕಡು ಬಡವರಿದ್ದಾರೆ, ಅವರಿಗೆ ನೇರವಾಗಿ ಪರಿಹಾರ ಸಿಗಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಒಂದ್ಸಿ ನಾನು ಮಾತಾಡ್ತಿದ್ದೇನೆ. ಧನ್ಯವಾದಗಳು. ಅವ ಒಂದೊಂದು ಸಮಸ್ಯೆ ಕೂಡ ಬಿಡಲಾರ್ದೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳನ್ನು ಕಳಿಸಿ ಆ ಕೆಲಸ ಯಾವ್ಯಾವ ಮಾಡೋಕ್ಕೆ ಸಾಧ್ಯತೆ ಇದ್ದಾವೆಲ್ಲ ಕೆಲಸ ಮಾಡಿಕೊಟ್ಟಿದ್ರು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಣ್ಣ ಪುಟ್ಟ ಕೊಂಡೋಗಿದ್ರು ಕೂಡ ಅಲ್ಲೇ ಬಂದು ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವೇನೀಗ ಅಂದ್ಕೊಂಡಿದ್ವಿ ಆ ಮಟ್ಟದಲ್ಲಿ ಏನೋ ಸೇರಿಲ್ಲ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರು ಬಂದರೆ ಅವರ ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸ್ಕೊಳ್ಬೋದು. ನಾನಿರ್ತೀನಿ, ಅಧಿಕಾರಿಗಳಿರ್ತಾರೆ, ಏನೇ ಇದ್ದರೂ ಕೂಡ ನಾವು ಬಗೆಹರಿಸ್ಕೊಳ್ಬೋದು. ಹಾಗಾಗಿ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ನಾನು